ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಇವಾಗ ಮಾರ್ನಿಂಗ್ಸ್ ಎಷ್ಟು ರಿಫ್ರೆಶ್ಡ್ ಆಗಿರುತ್ತೆ ಗೊತ್ತಾ ನನಗೆ, ಯಾಕಂದರೆ ಕಿಚನಿಗೆ ಬರೋ ಟೆನ್ಷನ್ ಇರಲ್ಲ. ಅಮ್ಮ ಆಲ್ರೆಡಿ ಕಿಚನಲ್ಲಿ ಏನು ಮಾಡ್ತಾವ್ರೆ ನೋಡಿ. ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಜರಡಿ ಇಡೋ ಕೆಲಸ ಇಟ್ಕೊಂಡವ್ರೆ, ಎಲ್ಲ ಕ್ಲೀನ್ ಮಾಡಿ ಇಡ್ತಾವ್ರೆ. ರಾಗಿ ಹಿಟ್ಟು ತರಿಸ್ಕೊಂಡಿದೆ ಊರಿಂದ, ಅದನ್ನೆಲ್ಲ ಜರಡಿ ಹಿಡ್ದು ಇಡ್ತಾವ್ರೆ. ಆಮೇಲೆ ಅದನ್ನ ಎತ್ತು ಫ್ರಿಡ್ಜ್ಗೆ ಇಟ್ಕೊಂತೀನಿ. ನಾನು ಸ್ವಲ್ಪನೇ ತರಿಸ್ಕೊಂತೀನಿ. ನಾವು ಮುದ್ದೆ ಮಾಡೋದೇ ಕಮ್ಮಿ ಅಲ್ಲ, ಹಾಗಾಗಿ ಏನಾದ್ರು ನಾನ್ ವೆಜ್ ಇದ್ರೆ ಅಷ್ಟೇ, ವೆಜ್ಜಿಗೆಲ್ಲ ಮುದ್ದೆ ಮಾಡಲ್ಲ. ಮಮ್ಮಿ ಬ್ರೇಕ್ಫಾಸ್ಟ್ ಏನು ಮಾಡ್ತೀಯಾ ಇವತ್ತು? ಒಗ್ಗರಣೆ ಅನ್ನ. ಸೊ ಒಗ್ಗರಣೆ ಅನ್ನ ಮಾಡ್ತಾರಂತೆ, ನನಗೆ ಫೇವ್ರೇಟ್. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಸಿಂಪಲ್ ಆಗಿರುತ್ತದು ಅಲ್ವಾ ಅಮ್ಮ ಮಾಡೋದು? ನೀನು ಬರೀ ಚಕ್ಕೆ, ಲವಂಗ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಇಲ್ಲೇ ಹೇಳ್ಬಿಡ್ತೀನಿ ನೋಡಿ. ರೆಸಿಪಿ ಎಷ್ಟು ಕ್ವಿಕ್ ಆಗಿರುತ್ತೆ. ಅಷ್ಟು ಹಾಕ್ಬಿಟ್ಟು ಅದಕ್ಕೆ ಏನಾದ್ರು ಹಾಕಿದ್ರೆ ತರಕಾರಿ ಹಾಕ್ತಾರೆ ಒಂಚೂರು. ಅದು ಪಲಾವ್ ಅಲ್ಲ, ಒಗ್ಗರಣೆ ಅನ್ನ ಅಂತ. ಪಲಾವ್ಗೆ ಅದಕ್ಕೇನು ಮಸಾಲೆ ಗಿಸಾಲೆ ಎಲ್ಲ ಏನು ರುಬ್ಬಲ್ಲ, ಬಟ್ ಸಖತ್ತಾಗಿರುತ್ತೆ. ಸೊ ಅದನ್ನೇ ರಾಗಿ ಹಿಟ್ಟೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಆಮೇಲೆ ಮಾಡ್ತೀನಿ ಅಂದ್ಕೊಂಡು ಮಾಡ್ತಿದ್ದಾರೆ. ಅಷ್ಟೊತ್ತಿಗೆ ನಾನು ಎಣ್ಣೆ ಹಚ್ಕೊಬಿಡೋಣ ಅಂತ ಕೊಬ್ಬರಿ ಎಣ್ಣೆ ತಗೊಂಡು ಬರ್ತಾ ಇದ್ದೀನಿ. ಆಮೇಲೆ ಹೋಗಿ ಅಮ್ಮಂಗೆ ಒಳಗಡೆ ನಾನು ಒಂಚೂರು ಕೈ ಜೋಡಿಸಿ ಎಲ್ಪ್ ಮಾಡಿದ್ರೆ ಪಟನ್ ಆಗೋಗ್ಬಿಡತ್ತೆ ಅಂತ. ಸೊ ಬೇಗನೆ ಎದ್ವಿ ಬೆಳಗ್ಗೆ, ಬೇಕಿದ್ರೆ ರಾತ್ರಿ ಬೇಗನೆ ಮಲ್ಕೊಂಡಿದ್ವಿ. ಇವಾಗ ನಮ್ಮದು ಲೈಟಾಗಿ ಬ್ರೇಕ್ಫಾಸ್ಟ್ ಮುಗೀತು. ನಂದು ಮನದು ಮಾತ್ರ ಮಾಲ್ಟ್ ಮಾಡಿದ್ದೆ. ಅಮ್ಮ ನಾಟಿ ಕೋಳಿ ಏನು ತಿನ್ಬೋದು? ನಾನು ತಿಂತೀನಿ. ಅದಕ್ಕೆ ನಾಟಿ ಕೋಳಿದು ಡಿಸ್ಕಷನ್ ನಡೀತಾ ಇದೆ. ನಮ್ಮಮ್ಮ ಅದು ಬಾಯ್ಲರ್ ಕೋಳಿ ಅವೆಲ್ಲ ತಿನ್ನಲ್ಲ. ಅವರಿಗೆ ಮೊಟ್ಟೆ ಕೋಳಿ ಅಂತಾರಲ್ಲ, ಅಂದರೆ ಏನದು ಫಾರಮ್ ಕೋಳಿ ಅಂತೀವಿ ನಾವು, ಮೊಟ್ಟೆ ಕೋಳಿ ಅಂತೀವಿ. ಅದು ಇಲ್ಲಾಂದ್ರೆ ನಾಟಿ ಕೋಳಿ ಆಗಬೇಕು. ಮನು ಅದು ತಿನ್ನಲ್ಲ, ಮೊಟ್ಟೆ ಕೋಳಿ. ಅದು ಸ್ವಲ್ಪ ಹಾರ್ಡ್ ಬರುತ್ತಲ್ಲ, ಪ್ಯೂರ್ ನಾಟಿ ಕೋಳಿ ಥರ. ಹಂಗಾಗಿ ಫೋನ್ ಮಾಡ್ತಾ ಇದ್ದವ್ರೆ. ಹಲೋ, 1:30ನಾ? ಹಾಂ ಸರಿ, ತಗೋ ಹಂಗಾದ್ರೆ. ನಾಟಿ ಕೋಳಿ ತರೋದು ಅಂತ ಡಿಸೈಡ್ ಆಯಿತು. ಅಬ್ಬಾ ಎಷ್ಟು ಕಾಸ್ಟ್ಲಿ ಆಗಿದೆ. ಕಿಲೋ 280 ರುಪೀಸ್ ಅಂತೆ. ಅಂದರೆ ಬಿಫೋರ್ ಕ್ಲೀನಿಂಗು. ಅದು ನಾಟಿ ಕೋಳಿ ಎಲ್ಲ ನಾವು ಬಾಯ್ಲರ್ ತಗೊಂತೀವಲ್ಲ, ಹಾಫು ನಮ್ಗೆ ಎಷ್ಟು ಬೇಕಷ್ಟು ಆ ಥರ ಕೊಡಲ್ಲ. ಕಂಪ್ಲೀಟ್ ಕೋಳಿನೇ ತಗೋಬೇಕು. 1.5 ಕಿಲೋ ಬಂತಂತೆ. ನಮ್ಗೆ ಅಷ್ಟೇ ಬೇಕಿದ್ದು. ಕ್ಲೀನಿಂಗಲ್ಲೇ ಹೋಗುತ್ತಲ್ಲ ವೇಸ್ಟೇಜ್, ಒಂದು 300-400 ಗ್ರಾಮ್ ಅಲ್ಲೇ ಹೋಗ್ಬಿಡುತ್ತೆ. ಸೊ ಫೈನಲ್ ಆಗೋದು ಉಳಿಯೋದೆ 1 kg. ಏನಮ್ಮ? ನಾಟಿ ಕೋಳಿ ಅಷ್ಟೇ ಬರೋದು. ಓಕೆ ಅಲ್ವಾ? ಅದು ಡೈರೆಕ್ಟ್ ಆಗತ್ತೆ ಅಡುಗೆನೇ. 1 kg ಹೋಗ್ತದ? ಅಲ್ಲ, ಒಂದು 400 ಗ್ರಾಮ್ ಹೋಗಲ್ವಾ? 300ರಿಂದ 400 ಗ್ರಾಮ್ ವೇಸ್ಟೇಜ್ ಹೋಗುತ್ತೆ. 1.5 kg ಐತಂತೆ. ಅದು 1 kg ಉಳಿತದೆ. ತೂಕ ಅದೇ ಹೇಳ್ದೆ, ಅದಕ್ಕೇನೆ. ಹಂಗಾರೆ ಡೈರೆಕ್ಟಾಗಿ ಅಡುಗೆನೇ ಮಾಡ್ಬಿಡೋಣ. ಏಟಾಗಲ್ವಾ? ಎಷ್ಟೊತ್ತು ಇದು ಮಸಾಲೆ ರುಬ್ಕೊಂಡು ಬಚ್ಚಿದಂಗೆ ಒಗ್ಗರಣೆಗೆ ಹಾಕೋಣ? ಅಲ್ಲ, ಒಗ್ಗರಣೆನೇ ಮಾಡೋಣ. ಕೋಳಿ ಸಾರಿಗೆ ಒಗ್ಗರಣೆಯನ್ನ ಮುದ್ದೆನೂ ಮಾಡ್ಕೊಳ್ಳೋಣ. ಅದರಲ್ಲೇನೆ ಬಿಡು, ಒಗ್ಗರಣೆ ಏನು ಮಾಡೋದು? ವೈಟ್ ರೈಸೇ ಮಾಡ್ಬಿಡೋದು ಬಿಡತ್ತೆ, ಬಿಸ್ಕೆಟ್ ಕಮ್ಮಿ ಆಗುತ್ತೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಕ್ಯಾನ್ಸಲ್, ಡೈರೆಕ್ಟ್ ಬ್ರಂಚ್. ಇವಾಗ ಒಂದೇ ಸರಿ ಇಬ್ರು ಸೇರ್ಕೊಂಡು ಅಡುಗೆ ಮಾಡಿದ್ರೆ ಬೇಗ ಹಾಗೆ ಹೋಗ್ಬಿಡ್ತು. ಅವ್ರು ಬರೋ ಅಷ್ಟರಲ್ಲಿ ಮಸಾಲೆನೆಲ್ಲ ರುಬ್ಬಿಟ್ಬಿಡ್ತೀನಿ ನಾನು. ಆಮೇಲೆ ಅಮ್ಮ ಒಗ್ಗರಣೆಗೆ ಹಾಕಂತಾರೆ. ಆಹಾ, ನಮ್ಮ ಕಿಚನಿಂದ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಇವತ್ತು. ಏನೇ ಆಗಲಿ, ಅಮ್ಮಂದಿರು ಮಾಡೋ ಅಡುಗೆಗೂ ನಾವು ಮಾಡೋ ಅಡುಗೆಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಹಂಗೆ ನಮ್ಮ ಮಕ್ಳು ಕಾಲಕ್ಕೆ ನಾವು ಮಾಡೋದೇ ಎಕ್ಸ್ಟ್ರೀಮ್ಲಿ ಟೇಸ್ಟಿ ಆಗಿರುತ್ತೆ ಫುಡ್. ಏನಂತೀಯ ಮನು? ಎಷ್ಟು ಬಂತು ಹೋಗ್ಲಿ ಕೋಳಿ? 1 ಕಾಲು ಕ್ಲೀನ್ ಮಾಡಿದ್ಮೇಲೆ ಪರವಾಗಿಲ್ಲ ಮನು. ಹಂಗಾರೆ ಎಕ್ಸ್ಪೆನ್ಸಿವ್ ಅಲ್ಲ, ವೇಸ್ಟ್ ಕಮ್ಮಿ ಹೋಗಿದೆ. ವೇಸ್ಟ್ ಅದು ಸಣ್ಣಗಿರ್ತಾವಲ್ಲ, ಜಾಸ್ತಿ ವೇಸ್ಟ್ ಹೋಗಲ್ಲ. ಓಕೆ, ಅವೆಲ್ಲ ನಾವು ಮೊಟ್ಟೆ ಕೋಳಿ ಎಲ್ಲ ತೋತೀವಲ್ಲ, ಅದ್ರಲ್ಲಿ ಸ್ವಲ್ಪ ವೇಸ್ಟ್ 300-400 ಗ್ರಾಮ್ಸ್ ತನಕನೂ ಹೋಗುತ್ತೆ. ಇದು ಹೈಟು ಮೇಲೆ ಉದ್ದ ಇರ್ತಾವಲ್ಲ, ಅವು ವೇಸ್ಟ್ ಕಮ್ಮಿ ಬರ್ತವೆ, ಸಣ್ಣಗಿರ್ತವೆ. ಎಕ್ಸ್ಪೆನ್ಸಿವ್. ನಿಮಗೆ ನಾಟಿ ಕೋಳಿ, ನೀನು ಪ್ಯೂರ್ ನಾಟಿ ಕೋಳಿ ಹೋಯ್ತೀನಿ ಅಂದ್ರೆ ಬೃಂದಕ್ಕ ಹೇಳ್ತಾ ಇಲ್ಲ 700 ರುಪೀಸ್ ಕೊಡ್ತೀನಿ ಅಂದ್ರೂ ಕೊಡಲ್ವ? ಪ್ಯೂರ್ ನಾಟಿ ಅದು ಸಿಗೋದೇ ಇಲ್ಲ ಅಂತ ಇದ್ಲು ಅವಳು. ಮ್ಯಾಚಿಂಗು ಏನು ಹಂಗಾರೆ ಚೇಂಜ್ ಮಾಡ್ಕೋಬೇಕು. ಸೇಮ್ ಈಗ ನಾನು ಮಾಡಲ? ನಾವು ಕೊಡೋ ಪಿಂಚ್ಕು ನೀವು ಕೊಡೋ ಪಿಂಚ್ಕು ಭಾಳ ಡಿಫ್ರೆನ್ಸ್ ಐತೆ. ನಮ್ಮ ಕಿಚನಲ್ಲಿ ಘಮ ಅಂತ ಇದೆ. ಏನಾಗ್ತಾ ಇದೆ ನೋಡಿ. ಮನುಗಂತೂ ಇವತ್ತು ಭಯಂಕರವಾಗಿ ಟೇಸ್ಟ್ ಆಗ್ತಾ ಇರತ್ತಲ್ವಾ? ಗೊತ್ತಿಲ್ಲ, ನಾಟಿ ಕೋಳಿ ತಿಂದು ಸುಮಾರು ವರ್ಷಗಳಾಗಿ ಹೋಗಿದೆ. ನಮ್ಮನೆಲ್ಲ ಕಬ್ಬಿಸಿದೆಯಲ್ಲ. ಯಾವಾಗ ನಿಮ್ಮ ಮನೆ ಕುಯ್ದಾಗ ನಾನು ಯಾವತ್ತೂ ಇರಲಿಲ್ಲ. ನಿಂದು ಇದು ತಪ್ಪು. ನಮ್ಮನೇಲಿ ನಾವು ಕುಯ್ಯೋದು ಇಲ್ಲ. ಇವಾಗ ನೋಡ್ಕೊಂಡು ಕುಯ್ತೀರಾ? ಅಲ್ಲ, ಇವಾಗ ಸಾಕು ಇಲ್ಲ. ಯಾರು ಕೋಳಿ ಎಲ್ಲ ಐತೆ? ಆಯ್ತು, ನೀವು ಸಾಕಿದ್ದು 6 ಕೋಳಿನಲ್ಲಿ 1 ಕೋಳಿನಲ್ಲಿ 1 ಪೀಸ್ ನಾನು ತಿನ್ಲಿಲ್ಲ. 6 ಕೋಳಿ ನಮಗೆ ಸಿಕ್ಕಿದೆ 2 ಕೋಳಿ. ನಿನಗೆಲ್ಲಿಂದ ಕುಯ್ತಾರಲ್ಲಿ? ನಾವು ಹಂಗೆಲ್ಲ ನೆಂಟ್ರೆಸ್ಟ್ರಿಗೆಲ್ಲ ನಾಟಿ ಕೋಳಿ ಕುಯ್ಯಲ್ಲ ಅಪ್ಪ. ನಾವು ಅಂಗಡಿಯಿಂದ ತರ್ತೀವಿ. ನಾವು ಇರ್ತೀವಲ್ಲ ಬರೀ ಮನೆಯಲ್ಲಿ, ಅವಾಗ ಮಾತ್ರ ನಾಟಿ ಕೋಳಿ. ಏನಮ್ಮ? ಹೊಟ್ಟೆ ತುಂಬಾ ಸಾಕಿದಾಗ ಬಂದಿರೋ ದಿನ 2 ಕೂದಾಕ
ಅವಾಗಲ್ಲ ಅವ್ರಿಗೆ ಒಂದಿನನೂ ನಾಟಿ ಕೋಳಿನೇ ಕುಯ್ದಿಲ್ವಂತೆ, ಹೌದಾ? ಯಾಕೋದಿಲ್ಲ ಮನುಗೆಲ್ಲಿ ನಾಟಿ ಕೋಳಿ ಮಾಡಿದ್ದೀರಮ್ಮ? ಇಲ್ಲ. ಹೆಚ್ಚು ಕಮ್ಮಿ ಕೋಳಿ ಸಾಕಿರೋದೇ ಕಮ್ಮಿ. ಮುಳೆ ಎತ್ಕೊಂಬಂದು ಅದಿದು ಫಾರಂ ಕೋಳಿ. ನನಗೂ ನೆನಪಿರಂಗೆ ಮನುಗ್ ನಾಟಿ ಕೋಳಿ ಕೊಡೋದು ಇಲ್ಲ ನಾವು. ಹೇಳಿಲ್ವಾ ನಾವು? ನಮ್ಮಪ್ಪ ಬರೀ ನಮ್ಮಪ್ಪನ ಮಕ್ಳಿರ್ತಾರಲ್ಲ ಅವಾಗ ಮಾತ್ರ ನಾಟಿ ಕೋಳಿ. ಕಂಡೋರ್ ಮಕ್ಳಿರ್ತಾರಲ್ಲ ಅವಾಗ ಮೊಟ್ಟೆ ಕೋಳಿ. ನೆಂಟ್ರೆಸ್ಟ್ರು ಬರ್ತಾರಲ್ಲ ಅವಾಗ ಬೈಲರ್ ಕೋಳಿ. ಯಾವ 2 ಹುಂಜ? ಇಲ್ಲ, ಆಣೆಯನ್ ಫ್ಯಾಮಿಲಿ. ನಾವಿರ್ಲಿಲ್ಲ. ಮುಳ್ಕಟ್ಟಮ್ಮನ್ ಮಾಡ್ಬಿಟ್ಟು ಕುಯ್ದ್ರಿ ಕರೆದ್ರಿ ನೀವು ನಾಟಿ ಕೋಳಿ ಬನ್ನಿ ಅಂತ. ಅವಾಗ ಏನಕ್ಕೋ ಬರ್ಲಿಲ್ಲ ನಾನು. ಸಾಕಲ್ಲಿ ಕಷ್ಟ. ಅಲ್ಲಿ ಅದೇ ಹೇಳಿದ್ನಲ್ಲ, ಕಿರ್ಬ ಬೆಕ್ಕು ಹಾವು ಎಲ್ಲ ಕಾಟ ಜಾಸ್ತಿ, ಅದಕ್ಕೆ ಸಾಕಲ್ಲ ಇವಾಗ. ನಾಯಿ ಮೇಯ್ನು. ಸೊ ಮೊದಲು ಸಾಕೋರು ನಮ್ಮ ಮನೇಲಿ, ಇವಾಗ ಕಂಪ್ಲೀಟ್ ಬಿಟ್ಟವ್ರೆ. ಒಂದೂ ಇಲ್ಲ ನಮ್ಮ ಮನೆಯಲ್ಲಿ ಕೋಳಿ. ಫುಲ್ ಘಮ ಅಂತ. ಆ ಒಗ್ಗರಣೆದು ತಿನ್ಬೇಕು ಅಂತ ಆಸೆ ಕಣಮ್ಮ, ಬಟ್ ಅದು ತಿನ್ಬಿಟ್ರೆ ಆಮೇಲೆ ಸೇರಲ್ಲ ಊಟ ಅಲ್ವಾ? ಆ ಒಗ್ಗರಣೆ ಹಾಕ್ತಿರ್ತಾರಲ್ಲ, ಬರೀ ಶುಂಠಿ ಬೆಳ್ಳುಳ್ಳಿ ಹಾಕಿ ಉಪ್ಪು ಹಾಕಿ ಹಾಫ್ ಕುಕ್ ಆಗತ್ತೆ. ರಜಾ ಓಯ್ ರೆಡಿ ಎದ್ದೋ ಊಟಕ್ಕೆ. ನೋಡು, ಅಂತೂ ಇಂತೂ ನಮ್ಮ ಅಮ್ಮನೂ ನನ್ನ ದಾರಿಗೆ ತಂದ್ಬಿಟ್ಟೆ. ದಿನಾ ಬೈಯೋರು ಫೋನಲ್ಲಿ. ಬ್ರೇಕ್ಫಾಸ್ಟ್ ಟೈಮಿಗೆ ಬ್ರೇಕ್ಫಾಸ್ಟ್ ಮಾಡಲ್ಲ, ಊಟ ಟೈಮ್ಗೆ ಊಟ ಮಾಡಲ್ಲ, ಹಂಗೆ ಹಿಂಗೆ ಟೈಮಿಂಗ್ಸ್ ಎಲ್ಲ ಉಲ್ಟಾ ಪಲ್ಟಾ ಮಾಡ್ಕೊಂತೀರ ನೀವು, ಊಟ ಟೈಮಿಗೆ ಬ್ರೇಕ್ಫಾಸ್ಟ್ ತಿಂತಿರಲ್ಲ ಅಂತ ಬೈಯೋರು. ನಮ್ಮ ಅಮ್ಮನ ನಮ್ಮ ದಾರಿಗೆ ತಂದು ಇಟ್ಬಿಟ್ಟೆ. ವಾಸ್ತು ಈಗೇನಿಲ್ಲ, ಹೇಳ್ತಾ ಇದ್ದೀನಿ. ಬೆಳಗ್ಗೆ ಲೈಟಾಗಿ ಬ್ರೇಕ್ಫಾಸ್ಟ್ ಆಗಿತ್ತು ಅಷ್ಟೇ, ಮಾಲ್ಟು. ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಫುಲ್ಲು ಇದು ನಾಟಿ ಕೋಳಿ ಅಲ್ಲ, ಅದು ಸ್ವಲ್ಪ ಬೇಯೋದೆಲ್ಲ ಲೇಟ್ ಆಯಿತು. ಆಮೇಲೆ ಮುದ್ದೆ ಊರಲ್ಲಿರತ್ತಲ್ಲ, ಪಕ್ಕ ಊಟದ್ದು ಸ್ಟೈಲು, ಮೆನು ರೆಸಿಪಿಗಳು ಆ ಥರನೇ ಇರತ್ತೆ. ಮುದ್ದೆ ಮಾಡಿಟ್ಟಿದ್ದಾರೆ. ಸಾಂಬಾರಂತೂ ಘಮ ಅಂತ ಇದೆ, ಮೂಗು ಕಿತ್ತಾಗ್ತಾ ಇದೆ. ಫುಲ್ ಹೊಟ್ಟೆ ಹಶ್ವಾಗ್ಬಿಟ್ಟಿದೆ. ಫಸ್ಟು ಊಟಕ್ಕೆ ಹೋಗೋಣ. ಮುದ್ದೆ ತಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ. ಆಮೇಲೆ ಬಾಮನು ಕಾಫಿ ಸ್ಟೋರಿ ಅಂತೂ ನಮ್ಮ ಮನೇಲಿ ಓಡ್ತಾನೆ ಇರುತ್ತೆ. ಹಾಲನ್ನ ಇವಾಗ ಬಿಸಿಗೆ ಇಟ್ಟಿದ್ದೀನಿ. ಏನೇ ಹೇಳಿ, ಜನಕ್ಕೆ ಏನಾದರೂ ಫ್ರೀಯಾಗಿ ಸಿಗತ್ತೆ ಅಂದರೆ ಅದ್ರದ್ದು ಬೆಲೆನೇ ಗೊತ್ತಾಗಲ್ಲ. ಯಾವಾಗ ಹೋಗಿ ದುಡ್ಡು ಕೊಟ್ಟು ಕೊಂಡ್ಕೊಂತಾರಲ್ಲ ಆವಾಗ ತುಂಬ ಬೆಲೆ ಕೊಡ್ತಾರೆ. ಅದು ಕೆಟ್ಟದಾಗಿದ್ರೂ ಜಾಸ್ತಿ ಬೆಲೆ ಕೊಡ್ತಾರೆ. ಅದಕ್ಕೆ ನಮ್ಮಪ್ಪ ಎಳ್ನೀರು ತಂದಿಟ್ಟು 3 days ಆಯಿತು. ಕರೆಕ್ಟ್ ಸಂಡೇ ಬಂದಿದ್ದು ನಮ್ಮಪ್ಪ ಅಮ್ಮ. ಸಂಡೇ, ಇವತ್ತು ಟ್ಯೂಸ್ಡೇ. 3 days ಎಳ್ನೀರೇ ಟಚ್ ಮಾಡಿಲ್ಲ. ಸಮ್ಮರ್ ಬಂತು ಅಂದರೆ ದಿನಾ ಹೋಗಿ ನನಗೆ ಬಾಡಿ ಹೀಟ್ ಆಗತ್ತೆ ಅನ್ಕೊಂಡು ಹೋಗಿ ಎಳ್ನೀರು ಕುಡ್ಕೊಂಡು ಬರ್ತಾರೆ. ತಂದಷ್ಟು ಎಳ್ನೀರುಗಳು ಇಲ್ಲಿ ತಂದು ಗುಡ್ಡೆ ಹಾಕಿರೋದು. ಅವರಿಗೆ ಅಂತಾನೆ ತರಿಸ್ತೆ ಎಳ್ನೀರನ್ನ. ತೋರಿಸು, ತರೋದಿಲ್ಲ. ಕೊಬ್ಬು ನೋಡು, ಅದನ್ನ ಹೇಳ್ತಾ ಇದ್ದೀನಿ ನಾನು. ನಮ್ಮಮ್ಮ ಹೇಳ್ತಾವ್ರೆ ನೋಡಿ, ವಿಡಿಯೋನಲ್ಲಿ ತೋರ್ಸು, ವೇಸ್ಟ್ ಮಾಡ್ತಾವ್ರೆ ಅಂದ್ಬಿಟ್ಟು ಇನ್ನೊಂದ್ಸರಿ ತರದೇ ಇಲ್ಲ ನಿಮ್ಮಪ್ಪ ಅಂತ ಹೇಳ್ತಾವ್ರೆ. ದಿನಕ್ಕೆ ಹೋಗಿ ಸಮ್ಮರಲ್ಲಿ ಕೇಳ್ಬೇಕಾದ್ರೂ ಪ್ರೈಸು ಮಿನಿಮಮ್ 50 rupees. ಅದ್ರಲ್ಲೂ ಸ್ವಲ್ಪ ನೀರಿರತ್ತೆ. ನಿಂದೆ ಸ್ಟೋರಿ ಹೇಳ್ತಾ ಇರೋದು ನಾನು. ಯಾಕೆ ಕೇಳಿಸಲ್ಲ? ಇವೆಲ್ಲ ಕೇಳಿಸಲ್ಲ ಅಲ್ವಾ? ಯಾವ್ದು ಕೇಳಿಸ್ಕೋಬೇಕು ಅದನ್ನ ಕೇಳಿಸ್ಕೋಬೇಕು, ಎಲ್ಲಾನು ಕೇಳಿಸ್ಕೋಬೇಕು. ಅಪ್ಪುಡಿ ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಕುಡಿಬೇಕಾದ್ರೆ ಎಲ್ಲ ಕೇಳಿಸುತ್ತೆ. ಕೇಳಿಸ್ಕೊಳ್ಳೇಬೇಕು. ಯಾಕೆ ಹೇಳು? ದುಡ್ಡು ಕೊಡ್ತಾ ಇರ್ತೀಯ, ಜೊತೆ ಇದ್ಮೇಲೆ ಸ್ವಲ್ಪ ಬುದ್ಧಿ ಬರ್ತಾ ಅಲ್ವಾ? ಕೆಟ್ಟ ಬುದ್ಧಿಗಳು ಬೇಗ ಬಂದ್ಬಿಡತ್ತಂತ ಅದನ್ನ ಹೇಳೋದು. ನಿನ್ನಿಂದ ಅದು ಬೇಗ ಬಂದ್ಬಿಡ್ತಾ ಇದೆ ನನಗೆ. ಸಹವಾಸ ದೋಷ. ಇದನ್ನೇ ನಾನು ಹೇಳಿದ್ದು. ಏನು ಹೇಳಿ, ಜನಕ್ಕೆ ಫ್ರೀಯಾಗಿ ಸಿಕ್ಕಿದ್ರೆ ಬೆಲೆ ಇರಲ್ಲ, ದುಡ್ಡು ಕೊಟ್ಟು ಅದು ಕೆಟ್ಟದಾಗಿದ್ರು ಓವರ್ ವ್ಯಾಲ್ಯೂಡ್ ಆಗಿರುತ್ತೆ. ಅದು ಏನಂತೀರಾ? ಸರಿ, ಓಕೆ. ಆಮೇಲಿಂದ ಅಮ್ಮನ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ಬಾರಪ್ಪ. ಸರಿ, ಓಟ್ ಬನ್ನಿ ಹಂಗಾರೆ. ಇಲ್ಲಿಗೆ ಕರ್ಕೊಂಡೋಗಪ್ಪ, ಹೊಸಬ್ರ ಹತ್ರಕ್ಕೆ. ಅಲ್ಲಿ ಎಲ್ಲೋ ಒಂದು ಹಾಸ್ಪಿಟಲ್ ಮುಂದೆ ಇದ್ರೆ ಹಂಗೆ ವಾಪಸ್ ಬರ್ಬೇಕಾದ್ರೆ ಎಲ್ಲರೂ ಸಿಕ್ಕಿದ್ರೆ ಕರ್ಕೊಂಡು ವಾಪಸ್ ಬರ್ತೀವಿ. ಕರ್ಕೊಂಡು ಮನೇಲಿ ನೀನೇ ಬಿಚ್ಚಾಕ್ತೀವಂತೆ. ಯಾಕಂಗೆ ನೋಡ್ತಾ ಇದೀಯಾ? ಇದ್ರ ಮೇಲೆ ಹಾಕ್ಕಳಮ್ಮ. ಇನ್ನೊಂದು ಐತಲ್ಲ, ಅದು ತೆಗಿಸ್ಬಿಟ್ಟವ್ರು ಅದನ್ನು. ತಡಿ ಇದು ಒಳಗಡೆಗೆ ಹಾಕ್ತೀನಿ. ಸರಿ, ಬಾಯ್.
ಅಮ್ಮನ ಕಾಲ್ಗೆ ಸೂಚರ್ ಹಾಕಿದ್ರಲ್ಲ ಮೊನ್ನೆ ಓಪನ್ ಮಾಡಿ ಅದನ್ನ ತೆಗೆಸ್ಕೊಂಡು ಬರಕ್ಕೆ ಹೋಗಿದ್ದು ಸೂಚರ್ನ. ನೆನ್ನೆನೆ ಹೋಗ್ಬೇಕಿತ್ತು, ಟೈಮ್ ಆಗಲಿಲ್ಲ ನೆನ್ನೆ. ಅದಕ್ಕೆ ಅಮ್ಮನೂ ಸ್ವಲ್ಪ ಲೇಜಿನ ಮಾಡಿದ್ರು. ಚೆನ್ನಾಗಿ ಮಲ್ಕೊಂಡು ನಿದ್ದೆ ಹೊಡಿತಾ ಇದ್ದಲ್ಲ, ಅಯ್ಯೋ ಬಿಡೆ ನಾಳೆ ಹೋಗ್ತೀನಿ ಅಂತ. ಸೊ ಅದಕ್ಕೆ ಇವತ್ತು ತೆಗೆಸ್ಕೊಂಡು ಬರೋಣ ಅಂತ ಹೋಗಿದ್ದಾರೆ. ಪಾಪ ಅಮ್ಮಂಗೆ ಈ ವಾರ ಪೂರ್ತಿ ರಿಪೇರಿ ಕೆಲಸಗಳೇನೆ, ಏನೇನು ಅಂತ ಹೋಗ್ತಾ ಹೋಗ್ತಾ ರಿಪೇರಿ ಮಾಡಿಸ್ದಂಗೆ ಹೇಳ್ತಾ ಇರ್ತೀನಿ ಏನೇನು ರಿಪೇರಿ ಮಾಡಿಸ್ತಾ ಇದ್ದೀವಿ ಅಂತ. ಇದು ಫಸ್ಟ್ ರಿಪೇರಿ ಇವಾಗ ಹೋಗಿರೋದು, ಸೂಚರ್ ಬಿಚ್ಚಿಸ್ಕೊಂಡು ಬರೋದು. ಇನ್ನೂ ಇದೆ ಪಿಕ್ಚರ್ ಅಭಿ ಬಾಕಿ. ಕ್ಲಿನಿಕ್ ಬಂದು ಕ್ಲಿನಿಕ್ ಫುಲ್ ಖಾಲಿ. ಆಕ್ಚುಲಿ ಈ ಕ್ಲಿನಿಕ್ ಹೊಸದಾಗಿ ನೋಡ್ಕೊಂಡಿದ್ದೀವಿ. ಇಲ್ಲಿ ಯಾವಾಗ ಬಂದ್ರೂ ಖಾಲಿ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಡಾಕ್ಟ್ರು ಇಲ್ಲ. ಸೊ ಅದರಿಂದ ಫುಲ್ ಕ್ಲಿನಿಕ್ಕೇ ಖಾಲಿ ಅಲ್ವಾ? ಕ್ಲಿನಿಕ್ ಫುಲ್ ಖಾಲಿ. ಸೊ ಡಾಕ್ಟ್ರು ಬರ್ತಾರಂತ ಇಲ್ಲೇ ಎಲ್ಲೋ ಹೋಗಿದಾರಂತೆ. ಒಂದು 5 ನಿಮಿಷ ವೇಟ್ ಮಾಡಿ ಸರ್ ಅಂತ ಹೇಳಿದ್ರು. ಹೊಸ್ದಾಗಿ ಓಪನ್ ಮಾಡಿರೋದೆಲ್ಲ ಜನ ಪರಿಚಯ ಆಗಿಲ್ಲ. ಅದಿದೆ, ಹೊಸದಾಗಿ ಓಪನ್ ಆಗಿರ್ಬೇಕು, ಅದಕ್ಕೆ ಜನಗಳಿಗೆ ಅಷ್ಟೊಂದು ಇದಿಲ್ಲ. ಆ್ಯಕ್ಚುಲಿ ಇದ್ರ ಪಕ್ಕದಲ್ಲೇ ಇರೋ ಕ್ಲಿನಿಕ್ಗೆ ನಾವು ಹೋಗ್ತಾ ಇದ್ವಿ ಯೂಶ್ವಲ್ ರೆಗ್ಯುಲರ್ ಆಗಿ. ಅಲ್ಲಿ ಯಾವಾಗಲೂ ರಶ್ ಇರುತ್ತೆ. ಈಗ ಹೋದ್ರೂ ಒಂದು ಅರ್ಧ ಗಂಟೆ ವೇಟ್ ಮಾಡಬೇಕಲ್ಲ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಖಾಲಿ ಇರತ್ತಲ್ಲ ಬಟ್ ಡಾಕ್ಟರ್ ಇಲ್ಲ, ವೇಟ್ ಮಾಡೋಣ. ಒಂದು 5 ನಿಮಿಷ ತಾನೆ, ಅಲ್ಲಿ ಹೋದ್ರೆ ಅರ್ಧ ಗಂಟೆ ವೇಟ್ ಮಾಡಬೇಕು, ಇಲ್ಲಿ 5 ನಿಮಿಷ ವೇಟ್ ಮಾಡಬೇಕು. ಸೂಚರ್ ರಿಮೂವಲ್ ಇತ್ತು. ನನ್ನ ವೈಫ್ ಅವ್ರ ಮದರ್ ಮಂಜುಳ ಬರ್ತಾರಲ್ಲ, ಕಾಲು ಕಾಲಿಗೆ ಅಲ್ಲೇ ಮಲ್ಕೋರಿ ಒಂದು ಸ್ವಲ್ಪ ಕೈ ಅಷ್ಟು ಕ್ಲೀನ್ ಮಾಡಿ. ಹಾಂ, ಸೊ ಸೂಚರ್ ರಿಮೂವಲ್ ನಡೀತಾ ಇದೆ. ಆ್ಯಕ್ಚುಲಿ ಏನಾಗಿದೆ ಅನ್ನೋದು ಇನ್ನೂ ಐಡಿಯಾ ಇಲ್ಲ ನನಗೆ. ಯಾಕಂದರೆ ವಾಲ್ಟ್ ಇರಬೇಕು, ವಾಲ್ಟ್ ನೋಡಿ. ಸಾಫ್ಟ್ ಚಪ್ಪಲಿ ಹಾಕ್ಬೇಕಾ? ನೋಡ್ದಾ, ನ್ಯಾಚುರಲ್ ಲೈಟ್ ಬಿಟ್ಬಿಟ್ಟು ಆರ್ಟಿಫಿಷಿಯಲ್ ಲೈಟ್ ಹಾಕೊಂಡು ಕುತ್ಕೊಳ್ಳೋದಂತೆ. ತೆಗೆದ್ರಮ್ಮ ತೋರ್ಸ್ಕಾಲು ಬ್ಯಾಂಡೇಜ್ ಹಾಕೋರ ಅದೇಂಗೆ ಸುಮ್ಮನೆ ಅಂಟಾಕಿ ತೆಗೆದು ಪುನಃ ಅಂಟಲ್ಲ, ಅದು ಗಮ್ಮಟ್ ಹೋಯ್ತದೆ. ಹ್ಞೂ ನೀಟಾಗಿ ಬ್ಯಾಂಡೇಡ್ ನಾನು ಅಲ್ಲಿ ಮಣ್ಣಲ್ಲಿ ಬರ್ತೀವಲ್ಲ ಧೂಳು ಹಾಕಿದ್ದೆ ಅಂತ ಹೇಳಿದ್ದು. ಅದನ್ನ ತೆಕ್ಕಳಿ, ಅದೇನು ಬೇಕಿಲ್ಲ. ಇರ್ಲಿ ಬಿಡು, ನೀರು ಬೀಳತ್ತೆ. ಅಮ್ಮ ಹೇಳ್ತಾ ಇರೋದು ಮೆಡಿಸನ್ ಹಾಕಿ ಬ್ಯಾಂಡೇಡ್ ಹಾಕೋರಲ್ಲ, ಮೆಡಿಸನ್ ತಗೊಳ್ಳಿ ಅದು ಅಂತ ಹೇಳ್ತಾ ಇರೋದು. ಅದು ಆಂಟಿಸೆಪ್ಟಿಕ್ ಹಾಕಿರೋದು. ಹೌದಾ? ಯಾಕಂದ್ರೆ ಸೂಚರ್ ತೆಗ್ದಿರೋ ಜಾಗ ತೂತ ಇರ್ತಿತ್ತಲ್ವಾ, ತೂತ ಅಂದ್ರೆ ಏನೋ ಸೆಪ್ಟಿಕ್ ಆಗ್ದಂಗೆ ಇರ್ಲಿ ಅಂತ ಹಾಕಿರೋದು. ಅದು ತೆಗಿಬೇಕಾದ್ನ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.